ಇನ್ನು ಈ ರೀತಿ ವಿಶೇಷ ದಿನಗಳು ಅಂತಂದ್ರೆ ಬೆಂಗಳೂರಿನ ಇಸ್ಕಾನ್ನಲ್ಲೂ ಕೂಡ ಬಹಳ ಅದ್ಭುತವಾದಂತಹ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಇಲ್ಲಿಗೂ ಭಕ್ತ ಸಾಗರವೇ ಹರಿದು ಬರುತ್ತೆ. ಬೆಂಗಳೂರಿನ ಇಸ್ಕಾನ್ ಅಲ್ಲಿಯೂ ಕೂಡ ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ ಮೇಳೈಸಿದೆ. ಲಕ್ಷ್ಮೀ ವೆಂಕಟೇಶ್ವರನಿಗೆ ವಿಶೇಷ ಮಂಗಳಾರತಿಯನ್ನ ಸಲ್ಲಿಸಲಾಗುತ್ತೆ. ಇಸ್ಕಾನ್ನಲ್ಲಿರ್ತಕ್ಕಂಥದ್ದು ಕೃಷ್ಣ, ಬಲರಾಮ ಸುಭದ್ರಾದಿಯಾಗಿ ಇರ್ತಕ್ಕಂಥ ಕೃಷ್ಣ. ಸೊ ಹಾಗಾಗಿ ಅಂದರೆ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಾರೆ. ಎಲ್ಲ ವಿಷ್ಣುವಿನ ರೂಪಗಳು ಕೂಡ ಕೃಷ್ಣನ ರೂಪಗಳೇ. ಹಾಗಾಗಿ ಕೃಷ್ಣನ ದೇವಸ್ಥಾನಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅಲ್ಲಿ ಉತ್ಸವ ಮೂರ್ತಿ ಆಗಿರಬಹುದು ಅಥವಾ ಮೂಲ ವಿಗ್ರಹಗಳಾಗಿರಬಹುದು. ನೋಡಿ ದೃಶ್ಯಗಳನ್ನ ನೋಡಿ ಯಾವ ರೀತಿ ಅಂತ. ದರ್ಶನಕ್ಕೆ ಎಷ್ಟು ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲೂ ಅಷ್ಟೇ, ನೀವು ಇಸ್ಕಾನ್ನಲ್ಲಿ ಕೆಳಗಡೆಯಿಂದ ಮೇಲ್ಭಾಗಕ್ಕೆ ಹೋಗೋ ತನಕನೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ತುಂಬ ವ್ಯವಸ್ಥೆ ಅದ್ಭುತವಾಗಿ ಮಾಡಿರ್ತಾರೆ. ಯಾರಿಗೂ ಯಾವ ರೀತಿಯಲ್ಲೂ ತೊಂದರೆ ಆಗಬಾರ್ದು. ಪ್ರತಿಯೊಬ್ಬರು ಕೂಡ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿಕೊಂಡು ದೇವರ ದರ್ಶನವನ್ನು ಪಡೆದು, ಅಲ್ಲೂ ಕೂಡ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಿದ್ದಾರೆ. ವೈಕುಂಠ ದ್ವಾರದ ಮುಖಾಂತರವೇ ಕೃಷ್ಣನ ದರ್ಶನವನ್ನು ಪಡೆಯುವಂಥದ್ದು ಇಲ್ಲಿನ ಪದ್ಧತಿ. ಅದೇ ಇಸ್ಕಾನ್ಗೆ ಬಂದಿದ್ದೀವಿ, ತುಂಬ ಖುಷಿ ಆಗ್ತದೆ. ಇಸ್ಕಾನಿಗೆ ಬಂದು ನಮಗೆ ದೇವ ದರ್ಶನ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ 5 ಗಂಟೆಗೆ ಬಂದಿದ್ವಿ ನಾವು. ತುಂಬ ಚೆನ್ನಾಗಾಯ್ತು ದರ್ಶನ. ತುಂಬ ಇಸ್ಕಾನ್ ಅಂದರೆ ನಮ್ಗೆ ತುಂಬ ನಂಬಿಕೆ. ನಾವು ಇಲ್ಲೇ ಸ್ಟೇ ಮಾಡೋದು, ಎವ್ರಿ ಟೈಮ್ ಬರ್ತಿರ್ತೀವಿ. ತುಂಬ ನಂಬಿಕೆ, ಎವ್ರಿ ಟೈಮ್ ಬರ್ತೀವಿ ನಾವು, ಮಿಸ್ ಮಾಡಲ್ಲ ಯಾವತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಎಸ್ ಅರುಣ, ಈಗ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಇಸ್ಕಾನ್ನಲ್ಲಿ ಭಕ್ತ ಸಾಗರ ಭಕ್ತಗಣ ಯಾವ ಪ್ರಮಾಣದಲ್ಲಿದೆ, ಏನು ವಿಶೇಷತೆ ಈ ಸರ್ತಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ವ್ಯವಸ್ಥೆ ಹೇಗಾಗಿದೆ, ಒಟ್ಟಾರೆ ಅಲ್ಲಿನ ಚಿತ್ರಣ ವಿವರಿಸೋದಾದ್ರೆ ಹೇಗಿದೆ ಅಲ್ಲಿನ ಚಿತ್ರಣ ಅಂತ ಅರುಣ? ಎಸ್ಆರ್ವಿತಿ ಇಸ್ಕಾನ್ನಲ್ಲಿ ಬೆಳಿಗ್ಗೆಯಿಂದಲೇ ವೈಕುಂಠ ಏಕಾದಶಿಯ ಸಂಭ್ರಮವನ್ನು ಮಾಡಿದೆ. ಇದರ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ನೋಡಬಹುದಾಗಿದೆ, ಇಲ್ಲಿ ದ್ವಾರ ಬಾಗಿಲನ್ನು ನಿರ್ಮಾಣವನ್ನು ಮಾಡಲಾಗಿದೆ. ಪ್ರಮುಖವಾಗಿ ರಾಧಾಕೃಷ್ಣರಿಗೆ ಲಕ್ಷ್ಮೀ ವೆಂಕಟೇಶ್ವರ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಬೆಳಗ್ಗೆ 3:45ರಿಂದಲೇ ವಿಶೇಷವಾಗಿರ್ತಕ್ಕಂಥ ಶ್ರೀನಿವಾಸನಿಗೆ ಸುಪ್ರಭಾತ ಸೇವೆಯನ್ನು ಕೂಡ ನೆರವೇರಿಸಲಾಯಿತು. ನಂತರದಲ್ಲಿ ಅನೇಕ ಅಭಿಷೇಕಗಳನ್ನ ಕೂಡ ನೆರವೇರಿಸಲಾಯಿತು. ಮಂಗಳಾರತಿಯನ್ನು ಕೂಡ ಮಾಡಲಾಯಿತು. ರಾತ್ರಿ 11 ಗಂಟೆವರೆಗೂ ಕೂಡ ಈ ಒಂದು ದೇಗುಲ ಕೂಡ ತೆರೆದಿರುತ್ತೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಒಂದು ಭಕ್ತಾದಿಗಳು ಬರುವಂತಹ ಎಲ್ಲ ನಿರೀಕ್ಷೆ ಇದ್ದು, 1 ಲಕ್ಷಕ್ಕೂ ಹೆಚ್ಚು ಲಾಡುಗಳ ವಿತರಣೆಯನ್ನ, ವ್ಯವಸ್ಥೆಯನ್ನ, ಪ್ರಸಾದ ಸೇವೆಯನ್ನ ಕೂಡ ಈಗಾಗಲೇ ಇಸ್ಕಾನ್ನವರು ಕೂಡ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಶ್ರೀಕೃಷ್ಣನಿಗೆ ಲಕ್ಷ ಅರ್ಚನೆಗಳನ್ನ ಇರಬಹುದು, ಜೊತೆಗೆ ಅನೇಕ ಒಂದು ವಿಶೇಷವಾಗಿರ್ತಕ್ಕಂತಹ ಪೂಜೆ ಪುನಸ್ಕಾರಗಳನ್ನ ಕೂಡ ನೆರವೇರಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಭಕ್ತರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಏನು ಹೇಳ್ತೀರಾ? ಇವತ್ತು ವೈಕುಂಠ ಏಕಾದಶಿ ದಿನ ಬಂದಿದ್ದೀರಾ, ಏನು ಹೇಳ್ತೀರಾ? ಹರೇ ಕೃಷ್ಣ. ವೀಕ್ಷಕರಿಗೆಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಾವಿವತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಇವತ್ತು 3:45ಕ್ಕೆ ಇಲ್ಲಿ ಬಂದು ರಾಧಾಕೃಷ್ಣರನ್ನು ಲಕ್ಷ್ಮೀನಾರಾಯಣ ಅವತಾರದಲ್ಲಿ ನೋಡಿಬಿಟ್ಟು ಅವರ ವೈಕುಂಠ ದ್ವಾರ ಓಪನ್ ಆದಾಗ ಉದ್ಘಾಟನೆ ಸಮಾರಂಭದಲ್ಲೆಲ್ಲ ಪಾಲ್ಗೊಂಡು ನಾವು. ಏನು ಅನಿಸ್ತಿದೆ ಮೇಡಮ್ ಇವತ್ತು ಬಂದು? ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅಲೌಕಿಕವಾದ ಮತ್ತು ಅದ್ಭುತವಾದ ಆಧ್ಯಾತ್ಮಿಕ ಅನುಭವ ಆಗ್ತಾ ಇದೆ. ನಮಗೆ ಪ್ರತಿ ವರ್ಷ ನಾವು ಕಾಯ್ತಾ ಇರ್ತೀವಿ ಇದಕ್ಕೆ ಬರಬೇಕು ಅಂತ ಹೇಳಿಬಿಟ್ಟು. ಒಂದು ವಾರದ ಹಿಂದೆನೇ ನಾವು ಪ್ರಿಪ್ರೇಷನ್ ಎಲ್ಲ ಮಾಡಿರ್ತೀವಿ. ತುಂಬ ಖುಷಿಯಾದ ಅನುಭವ. ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಕೂಡ ಸಾಕಷ್ಟು ಒಂದು ಸಂತಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಬ್ಬರು ಇದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಮೇಡಮ್, ಏನು ಹೇಳ್ತೀರಾ? ಮಾರ್ನಿಂಗಿಂದ ಸ್ವಾಗತ ಸೇವೆಗೆ ಬಂದಿದ್ದೆ. ಇವಾಗ ದರ್ಶನ ಎಲ್ಲ ಆಯಿತು. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದೆ, ತುಂಬ ಜನ ಬಂದಿದ್ದಾರೆ. ಸೊ ನಾವು ಬೇಗನೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಬೆಳಗ್ಗೆ 3:15ಗೆ ಬಂದಿದ್ವಿ. ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಮೇಡಮ್, ದೇ ಆರ್ಗನೈಸ್ಡ್ ವೆರಿ ವೆಲ್. ಬಟ್ ಈ ಪುರಾತನ ಕಾಲದಿಂದ ಬಂದಿರೋದ್ರಿಂದ ಇದು ತುಂಬ ಖುಷಿ ಆಗುತ್ತೆ ಮೇಡಮ್. ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ ಅರವಿಂದ್, ಇಲ್ಲಿ ನೋಡ್ಬೋದಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಬೆಳಿಗ್ಗೆ 3 ಗಂಟೆಯಿಂದಲೇ ಕೂಡ ಜನ ಬಂದಿದ್ದಾರೆ. ಎಲ್ಲರೂ ಕೂಡ ಅಂದರೆ ಗೋವಿಂದನ ಸ್ಮರಣೆ ಇರಬಹುದು, ಜೊತೆಗೆ ಕೃಷ್ಣನ ಸ್ಮರಣೆ, ಹರೇ ಕೃಷ್ಣ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಅರವಿಂದ್, ಥ್ಯಾಂಕ್ ಯು ಅರುಣ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇದು ನಾವು ತಿರುಪತಿಯ ದರ್ಶನವನ್ನು ಇವತ್ತು ಬೆಳಗ್ಗೆನೆ ಪಬ್ಲಿಕ್ ಟಿವಿನಲ್ಲಿ ಮಾಡಿದ್ವಿ. ಅದಾದ ನಂತರ ಚಿಕ್ಕ ತಿರುಪತಿ ಆಯಿತು, TTD ದೇವಸ್ಥಾನ ಆಯಿತು, ಬಯಲಿ ಕಾವಲ್ದು. ಇದು ಇಸ್ಕಾನ್ನ ದೃಶ್ಯಾವಳಿಗಳು. ಸೊ ಸುಮಾರು ಜನ ಇನ್ನೂ ದೇವಸ್ಥಾನಕ್ಕೆ ಹೋಗದವರು ಅಥವಾ ಹೋಗೋಕ್ಕಾಗದೇ ಇದ್ದವರು ಇಲ್ಲಿಯ ದರ್ಶನವನ್ನು ಮಾಡ್ಕೊಳ್ತಾ ಇದ್ದಾರೆ.